ಐಡಿಯಾ. ಯಾವಾಗಲಾದ್ರು ಯೋಚನೆ ಮಾಡಿದ್ರೆ ಇದು ಕನ್ನಡ ಶಬ್ದ ಯಾವುದು ಅಂತ? ತುಂಬ ಬಳಸ್ತೀವಿ ನಾವು ಇದನ್ನು. ಇದು ಒಂದಕ್ಕಿಂತ ಹೆಚ್ಚು ಅರ್ಥದಲ್ಲಿದೆ. ಇದು ಒಂದಕ್ಕಿಂತ ಹೆಚ್ಚು ಅರ್ಥದಲ್ಲಿದೆ. ನೀವು ಹೇಳಿದ ಅರ್ಥ, ನೀವು ಹೇಳಿದ ಶಬ್ದ ಬರುತ್ತೆ, ಉಪಾಯ ಅನ್ನೋ ಶಬ್ದ ಬರ್ತದೆ. ಯಾವಾಗ ಅಂದರೆ ಅದಕ್ಕೊಂದು ಐಡಿಯಾ ಮಾಡ್ತೇನೆ ನಾನು ಅಂತ ಹೇಳ್ತಾರಲ್ಲ, ಆಗ ಅದಕ್ಕೊಂದು ಉಪಾಯ ಮಾಡ್ತೇನೆ ಅಂತ ಅರ್ಥ ಅದಕ್ಕೆ. ಅಲ್ಲಿ ಇದೇ ಶಬ್ದ ಬರುವಂಥದ್ದು. ವಿಚಾರವೂ ಕೂಡ ಹೌದು. ಐಡಿಯಾ ಅನ್ನೋದು ಕೋಶಗಳು ವಿಚಾರ ಅನ್ನೋ ಶಬ್ದವನ್ನು ಕೂಡ ಕೊಟ್ಟಿದ್ದಾವೆ ಅದಕ್ಕೆ. ಅದಕ್ಕೆ ಹೊಳಹು ಅಂತ ಇನ್ನೊಂದು ಶಬ್ದ ಅದಕ್ಕೆ. ಐಡಿಯಾ ಅಂದರೆ ಅದಕ್ಕೆ ನಿಮಗೆ ಒಂದು ಅಂದರೆ ಬೆಳಕನ್ನು ಉದಾಹರಣೆ ಕೊಡ್ತಾರೆ. ಐಡಿಯಾ ಅಂದರೆ ಒಂದು ಬೆಳಕು, ಒಂದು ತಲೆಯನ್ನು ಹೊಳಿತು ಒಂದು ಅಂತ ಅಲ್ವಾ, ಹೊಳೆಯುವಂಥದ್ದು ಅಂತ. ಹಾಗಾಗಿ ಹೊಳಹು ಅಂತಲೂ ಹೇಳ್ಬೋದು ನೀವು ಅದನ್ನು, ವಿಚಾರ ಅಂತಲೂ ಹೇಳ್ಬೋದು, ಉಪಾಯ ಅಂತ ಹೇಳ್ಬೋದು, ಕಲ್ಪನೆ ಅನ್ನೋ ಅರ್ಥಗಳನ್ನು ಕೊಟ್ಟಿದ್ದಾವೆ ಕೋಶಗಳು. ಎಣಿಕೆ ಅಂತ, ನನ್ನ ಐಡಿಯಾ ಇದಾಗಿತ್ತು ಅಂದರೆ ನನ್ನ ಎಣಿಕೆ ಇದಾಗಿತ್ತು ಅಂತ, ಲೆಕ್ಕಾಚಾರ ಇದಾಗಿತ್ತು ಅಂತ, ಹೀಗೆ ಹೋಗಿ ಹೀಗಾಗ್ತದೆ ಅಂತ. ಹಾಗೆ ಎಣಿಕೆ ಅನ್ನೋ ಅರ್ಥದಲ್ಲಿ ಕೂಡ ಇದೆ. ಆಲೋಚನೆ ಅಂತ, ಆಲೋಚನಾ ಶಬ್ದ ಪೂರ್ತಿ ಹೊಂದಾಣಿಕೆ ಆಗ್ತದೆ ಅಂತ. ಇದು ನನ್ನ ಆಲೋಚನೆ ಇದು ಅಂತ, ನಾನು ಅದಕ್ಕೆ ಹೀಗೆ ಆಲೋಚನೆ ಮಾಡಿದೆ ಅಂತ. ಈ ವಿಷಯದಲ್ಲಿ ನನ್ನ ಆಲೋಚನೆ ಇದು, ನನ್ನ ಐಡಿಯಾ ಇದು ಅಂತ ಹೇಳಿದ ಹಾಗೆ ನನ್ನ ಆಲೋಚನೆ ಇದು ಅಂತ ಆಲೋಚನಾ ಶಬ್ದ ಆಗ್ಬೋದು. ಹಿಂದಿಯ ಆಲೋಚನಾ ಅಲ್ಲ, ಹಿಂದಿಯಲ್ಲಿ ಆಲೋಚನಾ ಕೀ ಅಂದರೆ ಟೀಕೆ ಮಾಡಿದರು ಅಂತ, ಖಂಡಿಸಿದರು ಅಂತ. ಆ ಅರ್ಥದಲ್ಲಿ ಆಲೋಚನಾ ಶಬ್ದ ಬಳಸ್ತಾರೆ ಅವರು ಹಿಂದಿಯಲ್ಲಿ. ಕನ್ನಡದಲ್ಲಿ ಆಲೋಚನೆ ಅಂದರೆ ಇದೇ ಅರ್ಥದಲ್ಲಿ ಬಳಸ್ತಾರೆ. ನೀವು ಐಡಿಯಾ ಅನ್ನೋ ಶಬ್ದವನ್ನು ಯಾವ ಅರ್ಥದಲ್ಲಿ ಬಳಸ್ತೀರೋ ಅದೇ ಅರ್ಥದಲ್ಲಿ ಆಲೋಚನೆ ಅನ್ನೋ ಶಬ್ದವನ್ನು ಕನ್ನಡದಲ್ಲಿ ಬಳಸ್ತಾರೆ. ಹಾಗಾಗಿ ಆಲೋಚನಾ ಶಬ್ದ ಖಂಡಿತವಾಗಿಯೂ ಆಗ್ಬೋದು. ಅದರ ಧಾತು, ಉಪಸರ್ಗ ಇತ್ಯಾದಿಗಳು ನೋಡಿದ್ರು ಕೂಡ ಅರ್ಥದಲ್ಲಿ ಆಗ್ಬೋದು. ಲೋಚನ ಅಂದ್ರೇನು? ಕಣ್ಣು ನೋಡ್ತದೆ ಅಲ್ವಾ, ನೋಡಿದಾಗ ನಮಗೆ ಹೊಳಿತದೆ, ಕಾಣ್ತದೆ ಒಂದು ಹಾಗೆ ಅದು, ಅದಕ್ಕೆ ಹತ್ತಿರ ಇದೆ ಅದು ಅಂತ. ಆ ಅನ್ನುವಾಗ ಆ ಸಮಂತಾತ್ ಅಂತಂದರೆ ಇನ್ನು ಸ್ವಲ್ಪ ಆಳವಾಗಿ ಒಳಗೆ ಹೊರಗೆ ಸೇರಿ ನೋಡ್ತಕ್ಕಂಥದ್ದು ಅಂತ. ಅದನ್ನು ಐಡಿಯಾ ಅನ್ನೋ ಶಬ್ದದಲ್ಲಿ ಒಳಗೆ ಬರೋದ್ರಿಂದ ಅದಕ್ಕೆ ಅರ್ಥವಾಗಿ ಆಲೋಚನಾ ಶಬ್ದವನ್ನು ಖಂಡಿತವಾಗಿ ಬಳಸಲಿಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ಈ ಶಬ್ದಗಳು ಯಾವುದನ್ನಾದ್ರೂ ಬಳಸಿ ಅಂತ. ನೀವು ಒಂದು ಬಿಡಕ್ಕೆ ಸಿದ್ಧ ಆಗಬೇಕು. ಯಾಕೆಂದ್ರೆ ನಾವು ನಿಮಗೆ 1, 2, 3, 4, 5, 6 ಕೊಡ್ತಾ ಇದ್ದೇವೆ. ನೀವು ಲೆಕ್ಕಾಚಾರಸ್ಥರು ಹೋದೋ ಅಲ್ವೋ, ವ್ಯವಹಾರಸ್ಥರು ಹೋದೋ ಅಲ್ವೋ, ನೀವು ಹೇಳಿ 6 ಕೊಟ್ಟರೆ 1 ಬಿಡ್ಲಿಕ್ಕೆ ಆಗೋದಿಲ್ವಾ ಅಂತ. ನೀವು ವ್ಯವಹಾರ ಮಾಡೋದು ಹೇಗೆ ಜೀವನದಲ್ಲಿ? 1 ರೂಪಾಯಿ ಹಾಕಿದರೆ 6 ರೂಪಾಯಿ ಬರ್ತದೆ, ನಾವು ಆ ವ್ಯವಹಾರ ಮಾಡ್ತಿರೋಲ್ವ ಹೇಳಿ? ಇದು ಮಾಡಿ ಹಾಗಾದರೆ ಅಂತ. ಯಾಕೆಂದರೆ ಈ 1 ಬಿಡಿ, 6 ತಗೊಳ್ಳಿ ಅಂತ. ಈ 6 ನಿಮ್ಮ ಕೈಯಲ್ಲಿದೆ, ಯಾವ್ದಾದ್ರು ಒಂದನ್ನು ಬಳಸಿ, ಆದರೆ ಅದು ಬೇಡ, ಐಡಿಯಾ ಬೇಡ ನಮಗೆ ಅಂತ. ಹಾಗಾಗಿ ಬೇಕಾದ್ರೆ ಕೊನೆಯ ಒಂದು ಸತಿ ಬಳಸ್ಬಿಡಿ ಆ ಶಬ್ದವನ್ನು. ಇವತ್ತೊಂದು ಹೊಸ ಐಡಿಯಾ ಬಂತು ಗುರುಗಳು ಮುಂದೆ ಹೋದಾಗ, ಅದೇ ಒಂದು ಐಡಿಯಾ ಶಬ್ದ ಬಿಡಬೇಕು ಅಂತ.